ಭಾರತದ ಅತ್ಯಂತ ಸುಂದರವಾದ ಕಣಿವೆಗಳು. ಭಾರತದ ಅನೇಕ ನೈಸರ್ಗಿಕ ಅದ್ಭುತಗಳಲ್ಲಿ ಸುಂದರವಾದ ಕಣಿವೆಗಳಿವೆ. ಈ ಕಣಿವೆಗಳನ್ನು ಎತ್ತರದ ಪರ್ವತಗಳು ಮತ್ತು ಹಚ್ಚ ಹಸಿರಿನ ನಡುವೆ ನಿಮ್ಮನ್ನು ಆಕರ್ಷಿಸುತ್ತವೆ. ನೀವು ನೋಡಬಹುದಾದ ಕೆಲವು ತಾಣಗಳ ಮಾಹಿತಿ ಇಲ್ಲಿದೆ. ಕಾಶ್ಮೀರ ಕಣಿವೆ. ಕಾಶ್ಮೀರ ಕಣಿವೆಯು ಭಾರತ ಮತ್ತು ಪ್ರಪಂಚದ ಅತ್ಯಂತ ಸುಂದರವಾದ ಕಣಿವೆ. ಭೂಮಿಯ ಮೇಲಿನ ಈ ಸ್ವರ್ಗವು ಕಾರಕೋರಂ ಮತ್ತು ಪಿರ್ ಶ್ರೇಣಿಯ ನಡುವೆ ನೆಲೆಗೊಂಡಿದೆ. ಹಿಮಾಲಯದ ಹಿಮದಿಂದ ಆವೃತವಾದ ಶಿಖರಗಳಿಂದ ಸುತ್ತುವರೆದಿರುವ ಈ ಕಣಿವೆಯು ಹಸಿರಿನಿಂದ ಕೂಡಿದ ಹುಲ್ಲುಗಾವಲುಗಳು, ಸ್ಫಟಿಕ ಸ್ಪಷ್ಟ ಸರೋವರಗಳು ಮತ್ತು ಸಾಂಪ್ರದಾಯಿಕವಾದ ದಾಲ್ ಸರೋವರವನ್ನು ಹೊಂದಿದೆ. ಅಲ್ಲಿ ಹೌಸ್ ಬೋಟ್ಗಳು ಪ್ರಶಾಂತ ನೀರಿನಲ್ಲಿ ಕಾಣಸಿಗುತ್ತವೆ. ಸ್ಪಿಟಿ ಕಣಿವೆ. ಹಿಮಾಚಲ ಪ್ರದೇಶದ ದೂರದ ಮೂಲೆಗಳಲ್ಲಿ ಸುತ್ತುವರೆದ ಸ್ಪಿಟಿ ಕಣಿವೆಯು ಬಂಜರು ಪರ್ವತಗಳು, ಪ್ರಾಚೀನ ಮಠಗಳು ಮತ್ತು ವಿಲಕ್ಷಣ ಹಳ್ಳಿಗಳಿಗೆ ಹೆಸರುವಾಸಿಯಾದ ಒರಟಾದ ಭೂಪ್ರದೇಶವಾಗಿದೆ. ಈ ಎತ್ತರದ ಮರುಭೂಮಿ ಕಣಿವೆಯು ಎತ್ತರದ ಶಿಖರಗಳು, ಪ್ರಾಚೀನ ನದಿಗಳು ಮತ್ತು ಶತಮಾನಗಳಷ್ಟು ಹಳೆಯದಾದ ಬೌದ್ಧ ಮಠಗಳಾದ ಕೀ ಮೊನಾಸ್ಟರಿ ಮತ್ತು ಟ್ಯಾಬೋ ಮೊನಾಸ್ಟರಿಗಳ ಸಾಟಿ ಇಲ್ಲದ ದೃಶ್ಯಗಳನ್ನು ನೀಡುತ್ತದೆ. ಟ್ರೆಕ್ಕಿಂಗ್, ಕ್ಯಾಂಪಿಂಗ್ ಮತ್ತು ಪ್ರದೇಶದ ವಿಶಿಷ್ಟ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಅನ್ವೇಷಿಸಲು ಸಾಹಸ ಉತ್ಸಾಹಿಗಳು ಇಲ್ಲಿ ಸೇರುತ್ತಾರೆ. ಹೂಗಳ ಕಣಿವೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ನೆಲೆಸಿರುವ ಹೂಗಳ ಕಣಿವೆಯು ತನ್ನ ರೋಮಾಂಚಕ ಆಲ್ಪೈನ್ ಹುಲ್ಲುಗಾವಲುಗಳು ಮತ್ತು ವೈವಿಧ್ಯಮಯ ಸಸ್ಯಗಳಿಗೆ ಹೆಸರುವಾಸಿಯಾಗಿದೆ. ಮಳೆಗಾಲದಲ್ಲಿ ಅಸಂಖ್ಯಾತ ಹೂವುಗಳು ವೈಭವದಿಂದ ಅರಳುತ್ತವೆ. ನೀಲಿ ಗಸಗಸೆಗಳು, ಪ್ರೈಮುಲಾಗಳು ಮತ್ತು ರೋಡೋಡೆಂಡ್ರಾನ್ಗಳ ಕಾರ್ಪೆಟ್ಗಳ ನಡುವೆ ಈ ಮೋಡಿ ಮಾಡುವ ಕಣಿವೆಯ ಮೂಲಕ ಚಾರಣ ಮಾಡುವುದು ಇನ್ನೆಲ್ಲದ ಅನುಭವವಾಗಿದೆ. ನುಬ್ರಾ ಕಣಿವೆ. ಲಡಾಖ್ನ ಉತ್ತರ ತುದಿಯಲ್ಲಿರುವ ನುಬ್ರಾ ಕಣಿವೆಯು ಅತಿ ವಾಸ್ತವಿಕವಾದ ಭೂದೃಶ್ಯಗಳು ಮತ್ತು ಸಂಪೂರ್ಣ ಸೌಂದರ್ಯಕ್ಕೆ ಹೆಸರುವಾಸಿಯಾದ ಗುಪ್ತರತ್ನವಾಗಿದೆ. ಎತ್ತರದ ಮರಳು ದಿಬ್ಬಗಳು, ಹಿಮದಿಂದ ಆವೃತವಾದ ಶಿಖರಗಳು ಮತ್ತು ಹಿಮನದಿಗಳಿಂದ ಆವೃತವಾಗಿರುವ ಈ ಕಣಿವೆಯು ಹಿಮದಿಂದ ಆವೃತವಾದ ಶಿಖರಗಳು ಮತ್ತು ಹಿಮನದಿಗಳಿಂದ ಆವೃತವಾಗಿರುವ ಈ ಕಣಿವೆಯ ಪ್ರದೇಶದ ವಿಶಿಷ್ಟ ಪರಿಸರ ವ್ಯವಸ್ಥೆ ಮತ್ತು ಸಾಂಪ್ರದಾಯಿಕ ಲಡಾಖಿ ಸಂಸ್ಕೃತಿಯ ಒಂದು ನೋಟವನ್ನು ನೀಡುತ್ತದೆ. ಹಂಡರ್ನ ಮರಳಿನ ದಿಬ್ಬಗಳಲ್ಲಿ ಒಂಟೆಗಳ ಮೇಲೆ ಸವಾರಿ ಮಾಡಬಹುದು. ಡಿಸ್ಕಿತ್ ಗೋಂಪಾನಂತಹ ಪ್ರಾಚೀನ ಮಠಗಳಿಗೆ ಭೇಟಿ ನೀಡಬಹುದು ಅಥವಾ ದೂರದ ತುರ್ತುಕ್ ಮತ್ತು ಸುಮುರ್ ಹಳ್ಳಿಗಳಿಗೆ ಚಾರಣ ಮಾಡಬಹುದು. ಜನ್ಸ್ಕಾರ್ ಕಣಿವೆ. ಲಡಾಖ್ನ ಜನ್ಸ್ಕಾರ್ ಕಣಿವೆಯು ದೂರದ ಮತ್ತು ಒರಟಾದ ಭೂಪ್ರದೇಶವಾಗಿದ್ದು ಅದರ ಪ್ರಾಚೀನ ಸೌಂದರ್ಯ ಮತ್ತು ಪ್ರಾಚೀನ ಮಠಗಳಿಗೆ ಹೆಸರುವಾಸಿಯಾಗಿದೆ. ಈ ಕಣಿವೆಯು ಬೇಸಿಗೆಯ ತಿಂಗಳುಗಳಲ್ಲಿ ಪರ್ವತ ಹಾದಿಗಳ ಮೂಲಕ ಮಾತ್ರ ಪ್ರವೇಶಿಸಬಹುದು. ಈ ಕಣಿವೆಯು ಪ್ರಕೃತಿ ಪ್ರಿಯರಿಗೆ ಒಂದು ಸ್ವರ್ಗವಾಗಿದೆ. ಚಳಿಗಾಲದಲ್ಲಿ ಹೆಪ್ಪುಗಟ್ಟಿದ ಜನ್ಸ್ಕಾರ್ ನದಿಯನ್ನು ಅನುಸರಿಸುವ ಚಾದರ್ ಟೆಕ್ನಂತಹ ಟ್ರೆಕ್ಕಿಂಗ್ ಮಾರ್ಗಗಳು, ಎತ್ತರದ ಶಿಖರಗಳು ಸಾಟಿ ಇಲ್ಲದ ಅನುಭವವನ್ನು ನೀಡುತ್ತವೆ. ಕಾಂಗ್ರಾ ಕಣಿವೆ. ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ನೆಲೆಗೊಂಡಿರುವ ಕಾಂಗ್ರಾ ಕಣಿವೆಯು ಚಹಾ ತೋಟಗಳು, ಮತ್ತುಳಿದ ತೋಟಗಳು ಮತ್ತು ಪುರಾತನ ದೇವಾಲಯಗಳಿಂದ ಕೂಡಿದ ಒಂದು ಹಚ್ಚ ಹಸಿರಿನ ಸ್ವರ್ಗವಾಗಿದೆ. ದೌಲಾಧಾರ್ ಶ್ರೇಣಿಯಿಂದ ಸುತ್ತುವರೆದಿರುವ ಈ ಕಣಿವೆಯು ಧರ್ಮಶಾಲಾ ಮತ್ತು ಪಾಲಂಪೂರ್ನಂತಹ ಸುಂದರವಾದ ಪಟ್ಟಣಗಳಿಗೆ ನೆಲೆಯಾಗಿದೆ. ಇಲ್ಲಿ ಟಿಬೆಟಿಯನ್ ಸಂಸ್ಕೃತಿ, ನಾಮ್ಗ್ಯಾಲ್ ಮಠಗಳಂತಹ ಪುರಾತನ ಮಠಗಳಿಗೆ ಭೇಟಿ ನೀಡಬಹುದು. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.